ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಸಿಂಧುಘಟ್ಟ ಗ್ರಾಮದ ಬಳಿ ಅಪಾಯಕಾರಿಯಾದಂತಹ ಒಂದು ಘಟನೆ ನಡೆದಿದೆ. ಕಬ್ಬಿನ ಹಾಲನ್ನ ಕಾಯಿಸಲು ವಿಷಕಾರಿ ಘನತ್ಯಾಜ್ಯವನ್ನ ಬಳಸ್ತಾ ಇದ್ದ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಇನ್ನು ಅಗ್ರಾರ ಬಾಚಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಶಿಲ್ಪಾ ನೇತೃತ್ವದ ತಂಡವು ಈ ಕುರಿತು ದಾಳಿಯನ್ನ ನಡೆಸಿ ತಮಿಳುನಾಡಿನಿಂದ ಘನತ್ಯಾಜ್ಯ ಸಾಗಿಸುತ್ತಿದ್ದ ಲಾರಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಲಾರಿ ಚಾಲಕ ವಿನೋದ್ ಎಂಬಾತನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇನ್ನು ಪ್ರಾಥಮಿಕ ತನಿಖೆಯಿಂದ ಈ ಘನತ್ಯಾಜ್ಯವನ್ನ ಸಮೀಪದ ಕಬ್ಬಿನ ಕ್ರಷರ್ಗಳಿಗೆ ಸಾಗಿಸಲಾಗ್ತಾ ಇತ್ತು ಎಂದು ತಿಳಿದು ಬಂದಿರುವಂತದ್ದು. ಈ ತ್ಯಾಜ್ಯವು ಪರಿಸರಕ್ಕೆ ಹಾನಿಕರವಾಗಿದ್ದು ಮಾನವನ ಆರೋಗ್ಯದ ಮೇಲೂ ಸಹ ಗಂಭೀರ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಅಧಿಕಾರಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ತ್ಯಾಜ್ಯವನ್ನ ಸ್ಥಳೀಯ ಗ್ರಾಮ ಪಂಚಾಯಿತಿ ಘನತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ರವಾನೆ ಮಾಡಲಾಗಿದೆ. ಈ ಘಟನೆಯ ಕಾನೂನು ಕ್ರಮ ಆಯಾಮವನ್ನು ಪರಿಗಣಿಸಿದರೆ ಈಗ BNS ಅಡಿ ಪರಿಸರ ಸಂರಕ್ಷಣೆ ಕಾಯ್ದೆಯ ಅಡಿ ಸಂಬಂಧಿತ ಆರೋಪಿಗಳ ವಿರುದ್ಧ ಪ್ರಕರಣವನ್ನ ದಾಖಲಿಸುವ ಸಾಧ್ಯತೆಗಳಿದೆ. ಪರಿಸರ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತೆ ನಿಯಂತ್ರಣ ಕಾಯ್ದೆ 1986ರ ಸೆಕ್ಷನ್ಗಳು ಮತ್ತೆ ಅನ್ವಯಿಸುವ ಇತರ ಕಾನೂನುಗಳ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತನಿಖೆಯ ಪ್ರಗತಿಯಲ್ಲಿದೆ ಮತ್ತು ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಈಗ ಪೊಲೀಸರು ನೀಡಿರುವಂತದ್ದು. ನೋಡಿ, ಮಂಡ್ಯದ ಬೆಲ್ಲ ಅಂದ್ರೆ ಇಡೀ ಇಂಡಿಯಾಗೆ ಫೇಮಸ್ ಅಂತದ್ದ ಒಂದು ರೀತಿಯ ಆಲೆ ಮನೆಯಲ್ಲಿ ಕಾಯಿಸೋದಿಕ್ಕೆ ಈ ರೀತಿಯಾದಂತಹ ರಾಸಾಯನಿಕ ಮತ್ತೆ ವಿಷಕಾರಿ ಮುಖ್ಯವಾಗಿ ವಿಷಕಾರಿಯಾದಂತಹ ಈ ಒಂದು ಘನತ್ಯಾಜ್ಯವನ್ನ ತೆಗೆದುಕೊಂಡು ಹೋಗಿ ಮಾಡ್ತಾರೆ ಅಂದ್ರೆ ಏನ್ ಹೇಳಬೇಕು. ಆತಂಕಕಾರಿ ಘಟನೆ. ಈಗ ಮಂಡ್ಯದ ಬೆಲ್ಲ ಅಂದ್ರೆ ಒಂದ್ ಕಡೆ ಎಲ್ಲೋ ಯೋಚನೆ ಮಾಡ್ಬೇಕಂತ ಪರಿಸ್ಥಿತಿಗೆ ತಂದ್ಬಿಡ್ತಾರೆ. ಈಗ ತಮಿಳ್ನಾಡಿಂದ TN ಗಾಡಿ, ಅದು ತಮಿಳ್ನಾಡಿಂದ ತಂದಂತಹ ಈ ಘನತ್ಯಾಜ್ಯ ಅದರಲ್ಲಿ ಕ್ರಷರ್ಗಳಿಗೆ ಸಾಗಿಸ್ತಾ ಇದ್ರು. ಈಗ ಅದನ್ನ ವಶಕ್ಕೆ ಪಡೆದಿದ್ದಾರೆ. ಏನು ಕೇರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಸಹ ದಾಖಲಾಗಿದೆ. ಬನ್ನಿ, ಇಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ತಂದಿರುವಂತಹ ಗಾಡಿನ ಸೀಸ್ ಮಾಡಿದೀವಿ ಅಂತ ಅಂದ್ಬಿಟ್ಟು ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆಲೆ ಮನೆಯವ್ರನ್ನ ವಿಚಾರಿಸಿದಾಗ ನಾವು ತರಿಸಿಲ್ಲ, ಇದು ಯಾವ ರೀತಿ ಬಂತು ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಲಾರಿನ ಸೀಸ್ ಮಾಡ್ಕೊಂಡ್ಬಂದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಮ್ಮ ಘನತ್ಯಾಜ್ಯ ಘಟಕಕ್ಕೆ ಇಳಿಸ್ತಾ ಇದೀವಿ. ಪ್ಲಾಸ್ಟಿಕ್ ತ್ಯಾಜ್ಯನ ಸ್ಟಾಕ್ ಮಾಡ್ತಾ ಇದ್ವಿ. ಎಲ್ಲಿಂದ ಬಂದಿದೆ ಮೇಡಮ್ ಇದು? ಈ ವ್ಯಕ್ತಿ ಡ್ರೈವರ್ ಗೂಡ್ಲೂರಿಂದ ಬಂದಿದ್ದೀವಿ ತಮಿಳ್ನಾಡಿಂದ ಅಂತ ಹೇಳ್ತಾ ಇದ್ದಾರೆ. ಇದು ಸಂಬಂಧಪಟ್ಟಾಗ ಯಾರು ಹೇಳಿದ್ದು ಏನು ಅಂತಂದ್ರೆ ಸರಿಯಾಗಿ ಮಾಹಿತಿನ ಕೊಡ್ತಾ ಇಲ್ಲ ಅವರು. ಹಾಗಾಗಿ ಆಲೆ ಮನೆಯವರಿಗೆ ನೋಟಿಸ್ ಇಶ್ಯೂ ಮಾಡಿ ಇವತ್ತೇನೆ ಅವರಿಂದ ಆನ್ಸರ್ ಪಡೆದು ನಮ್ಮ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಕ್ರಮ ವಹಿಸ್ತೀವಿ.